ಮೇ ಫ್ಲವರ್ ಎಂದೇ ಪ್ರಸಿದ್ಧವಾದ ಗುಲ್ಮೊಹರ್ ಹೂವುಗಳು ಕೋಲಾರದಲ್ಲಿ ಬಿಸಿಲಿನಿಂದ ಕಂಗೆಟ್ಟ ಸಾರ್ವಜನಿಕರಿಗೆ ತಂಪು ಎರೆಯಲು ಸಿದ್ಧವಾಗಿದೆ. ವೇಮಗಲ್ ಮತ್ತು ಕೋಲಾರ ಸಂಪರ್ಕಿಸುವ ರಾಜ್ಯ ಹೆದ್ದಾರಿ 96ರಲ್ಲಿ ಸವಾರರು, ದಾರಿಹೋಕರಿಗೆ ಈ ಹೂವುಗಳು ಸ್ವಾಗತ ಕೋರುತ್ತಿವೆ. ಬೇಸಿಗೆಯ ಬಿಸಿಲಿನಿಂದ ಕಂಗೆಟ್ಟಿರುವ ರಸ್ತೆ ಪ್ರಯಾಣಿಕರು, ವಾಹನ ಸವಾರರ ಮನಸ್ಸಿಗೆ ಮುದವನ್ನು, ಕಣ್ಣಿಗೆ ತಂಪನ್ನು ನೀಡುವ ಮೂಲಕ ಬಿಸಿಲಿನ ಝಳ ತಗ್ಗಿಸಲಿದೆ. ದೂರದರ್ಶನದೊಂದಿಗೆ ಕೋಲಾರ ನಿವಾಸಿ ರವಿ ಸಿಂಗ್, ಕೋಲಾರದಲ್ಲಿ ಬಿಸಿಲಿನ ಝಳಕ್ಕೆ ಜನರೇ ಬಸವಳಿದಿರುವಾಗ ಗುಲ್ಮೊಹರ್ ಹೂವುಗಳು ತಂಪು ನೀಡುವುದು ಪ್ರಕೃತಿಯ ವಿಸ್ಮಯ ಎಂದು ಹೇಳಿದರು. ಹಾಗಾಗಿ ಅದೆಲ್ಲರಿಗೂ ವಿಶೇಷವಾಗಿದೆ. ಮುಂದೆ ನಮ್ಮನ್ನು ಅದು ಹೆಚ್ಚು ಕಾಡುತ್ತೆ. ಅದನ್ನು ಆ ಮರಗಳನ್ನು ಬೆಳೆಸಬೇಕಂತ ನಾನು ಈ ಮೂಲಕ ಕೋರ್ಕೊಳ್ತಿದ್ದೀನಿ. ಯಾಕಂದರೆ ನೆರಳು ಇದೆ, ಆಮೇಲೆ ಹೂವು ಇದೆ, ಆಕರ್ಷಣೀಯವಾಗೂ ಇದೆ, ತಂಪು ಕೊಡುತ್ತೆ ನಮಗೆ. ಮತ್ತೋರ್ವ ನಿವಾಸಿ ಕೆಎಸ್ ಗಣೇಶ್, ಕೋಲಾರದ ಸಾಕಷ್ಟು ಪ್ರದೇಶಗಳಲ್ಲಿ ಗುಲ್ಮೊಹರ್ ಮರಗಳು ಜಿಲ್ಲೆಯ ಜನರಿಗೆ ತಂಪು ನೀಡುತ್ತಿವೆ. ಇಂತಹ ಮರಗಳನ್ನು ನೆಟ್ಟು ಪೋಷಿಸಲು ಸರ್ಕಾರ ಮತ್ತು ಸಾರ್ವಜನಿಕರು ಮುಂದೆ ಬರಬೇಕು ಎಂದು ತಿಳಿಸಿದರು. ಫ್ಲವರ್ ಅಂತ ಹಳದಿ ಬಣ್ಣವನ್ನು ಬಿಡುವಂಥ ಮರಗಳು ಈ ಮೆಥೋಡಿಸ್ಟ್ ಚರ್ಚ್ ಆವರಣದಲ್ಲಿ ಇರುವಂಥದ್ದು, ಬ್ರಿಟಿಷ್ ಕಾಲದಲ್ಲಿ ಹಾಕಿರುವಂಥ ಮರಗಳು ಇವತ್ತಿಗೂ ಕೂಡ ನೋಡುಗರನ್ನ ತನ್ನ ಗಮನವನ್ನು ಸೆಳೀತದೆ. ಸಸ್ಯಶಾಸ್ತ್ರ ಪ್ರಾಧ್ಯಾಪಕ ವಿ ನಾಗೇಶ್, ಮಡಗಾಸ್ಕರ್ ದೇಶ ಮೂಲದ ಗುಲ್ಮೊಹರ್ ಫ್ಯಾಬೇಸಿಯೆ ಕುಟುಂಬಕ್ಕೆ ಸೇರಿದೆ. ಒಣ ಮತ್ತು ಕುರುಚಲು ಕಾಡುಗಳಲ್ಲಿ ಇದು ಸ್ವಾಭಾವಿಕವಾಗಿ ಬೆಳೆಯುತ್ತದೆ. ಭಾರತ ಸೇರಿದಂತೆ ವಿಶ್ವದಾದ್ಯಂತ ಇರುವ ಎಲ್ಲ ಉಷ್ಣವಲಯದ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಬೆಳೆದು ಜನಪ್ರಿಯವಾಗಿದೆ ಎಂದರು. ನೇಮ್ಸಿಂದ ಕರೀತೀರಿ, ಆದರೆ ಇದನ್ನ ಗುಲ್ಮೊರ್ ಸಸ್ಯ ಅಂತ ಕರೀತೀರಿ. ಇದನ್ನ ಡಿಲೋನಿಕ್ಸ್ ರೀಜಿಯಾ, ಅದು ಫ್ಯಾಬೇಸಿ ಕುಟುಂಬಕ್ಕೆ ಸೇರಿದಂಥ ಒಂದು ಅತ್ಯಮೂಲ್ಯವಾದಂಥ ಒಂದು ಸಸ್ಯ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ.